ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರೆಗ್ಯುಲರ್ ವಿಡಿಯೋ ಹಾಕಬೇಕಂತ ನಾನು ರಗಡ್ ಪ್ರಯತ್ನ ಮಾಡ್ತೀನಿ ರೀ. ಯಾಕೋ ಅಂದರೂ ಒಂಚೂರು ಕೆಲಸ ಸ್ವಲ್ಪ ಹೆಚ್ಚಾಗ್ಯದ. ಸ್ಕೂಲ್ ಕೆಲಸನ್ರಿ, ಮತ್ತು ಮನೆ ಒಳಗೂ ಊರಿಗೆಲ್ಲ ಹೋಗಿ ಬಂದ್ವಿ ಅಂತಂದ್ರೆ ಬಟ್ ಇವು ಸಿಕ್ಕಾಪಟ್ಟೆ ಇರ್ತದೆ. ಹಾಗಾಗಿ ಕೆಲಸಗಳು ಈ ಟೈಮ್ ಸ್ವಲ್ಪ ಹಂಗಾಗ್ಬಿಟ್ಟದ್ರಿ. ನಮ್ಗೆ ಕೆಲಸ ಜಾಸ್ತಿ, ಟೈಮ್ ಅನ್ನೋದು ಸ್ವಲ್ಪ ಆಗಿಬಿಟ್ಟದ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟೈಮ ಸಿಗಲ್ತು ನೋಡ್ರಿ. ಹಾಗಾಗಿ ಎರಡೆರಡು ದಿವಸ ವಿಡಿಯೋ ಪೆಂಡಿಂಗ್ ಉಳ್ಕೊಳಕತ್ತಾವ. ಬಟ್ ಇವತ್ತಿನ ವಿಡಿಯೋ ಮಾತ್ರ ನಾನು ರಂಗೋಲಿ ಹಾಕೋದಷ್ಟ ನೋಡ್ತೀರಿ ನೀವು. ಮುಂದಿಂದೆಲ್ಲ ನನ್ನ ಮಕ್ಕಳ ಜಾಸ್ತಿ ಮಾಡ್ಯಾರ. ಯಾಕಂದ್ರೆ ಈಗಾಗಲೇ ನಾನು ನಿಮ್ಗೊಂದು 7-8 ದಿವಸ ಹಿಂದೆ ಹೇಳಿದ್ದೆ, ನನ್ನ ಮಕ್ಕಳದ್ದು ಸೂಟಿ ಅದ. ಈಗ ಸದ್ಯಕ್ಕೆ ಏನೋ ಮಾಡಿದ್ರು ಒಂಚೂರು ಅವ್ರಿಗೆ ಹಚ್ಚಬೇಕಲ್ರಿ ಈ ಏಜಿಗೆ. ಅದೆಲ್ಲ ಸೆಕೆಂಡ್ ಇಯರ್ ಎಲ್ಲ ಮುಗಿದ ತಕ್ಷಣ ಒಂಚೂರು ಕೆಲಸ ಹಚ್ಕೋತಿರ್ಬೇಕು. ಸೆಕೆಂಡ್ ಇಯರ್ವರೆಗೂ ಅಂತೂ ಏನೂ ಕೆಲಸ ಹಚ್ಚೇ ಇಲ್ಲ. ಓದೋದು ಭಾಳ ಇರ್ತದೆ ಅಂಥೇಳಿ ಈಗರೇ ಒಂಚೂರು ಎಲ್ಲ ಮುಗಿದ ಮೇಲೆ ಹಚ್ಚಬೇಕು ಅಂತ ತಿಳ್ಕೊಂಡು ಹಾಲಿಡೇಸ್ ಇದ್ದಾಗರ ಒಂಚೂರು ಅಡುಗೆಗೆ ಅಂಥವು ಉಳಿದದ್ದು ನೋಡ್ರಿ. ಬಟ್ಟೆ ಏನ್ರಿ, ಬಾಂಡೆ ಏನ್ರಿ, ಮತ್ತು ಬಟ್ಟೆ ಮಡಿಚಿಡೋದು ಅನ್ರಿ, ಇವೆಲ್ಲ ಕಾಮನ್ಲಿ ಎಲ್ಲ ಮಕ್ಕಳು ಮಾಡ್ತಿರ್ತಾರೆ. ಅದಕ್ಕೆ ಕಲಿಸ್ಕೊಡೋ ಅವಶ್ಯಕತೆನೂ ಇರಂಗಿಲ್ಲ. ಹಾಗೆ ಅಡುಗೆ ಮಾತ್ರ ಅವ್ರಿಗೆ ಬಿಡಂಗೇ ಇಲ್ಲ. ನಾವು ಬೆಳಗ್ಗೆ ನಾವೇ ಮಾಡ್ಕೊಂಡು ಹೋಗ್ಬಿಡೋದಾಗ್ತದೆ. ಹಾಗಾಗಿ ಮೊನ್ನೆ ಸಂಡೇನೂ ಅವರ ಮಾಡ್ಯಾರ. ಅದನ್ನೂ ಎಲ್ಲ ಒಂದು ಚೂರು ಎಲ್ಲ ಇವತ್ತು ಮಿಕ್ಸಳ್ ಭಾಜಿ ಅಂತ ತಿಂತೀವಲ್ರಿ, ಹಂಗೆ ಮಿಕ್ಸ್ ಮಸಾಲ ಆಗಿ ವಿಡಿಯೋ ಬರ್ಲಿಕ್ಕತ್ತದ ನೋಡ್ರಿ. ಆದರೂ ಬರೀ ನಂದ ವಿಷಯ ಹೇಳಲಿಕ್ಕತ್ತೀನಿ. ಮುಂಜಾನೆ ಮಾತಿಗೆ ಎಲ್ಲರೂ ನಮ್ಮವರು ವೇಟ್ ಮಾಡ್ತಿರ್ತೀರ ಅಂತ ನನಗೆ ಗುರ್ತದ. ಅದಕ್ಕೆ ಮುಂಜಾನೆ ಮಾತು ಹೇಳಿನೇ ಇವತ್ತಿನ ವಿಡಿಯೋ ಏನದ ಅಂಥೇಳಿ ನೋಡೋಣಂತ್ರಿ. ತುತ್ತ ತುದಿಗೆ ತಲುಪಿವೆ ಮೋಸಗಳು. ತುತ್ತ ತುದಿಗೆ ತಲುಪಿವೆ ಮೋಸಗಳು, ಪಕ್ಕದಲ್ಲೇ ಉಸಿರಾಡುತ್ತಿವೆ ವಂಚನೆಗಳು. ಪಕ್ಕದಲ್ಲೇ ಉಸಿರಾಡುತ್ತಿವೆ ವಂಚನೆಗಳು, ಹೃದಯದಲ್ಲಿ ಉರಿದು ಬೂದಿಯಾಗುತ್ತಿವೆ ಕನಸುಗಳು. ಅದೆಲ್ಲೋ ಕಾಣಿಯಾಗುತ್ತಿವೆ ಸತ್ಯ ಮತ್ತು ವಾತ್ಸಲ್ಯಗಳು. ಇಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಎಲ್ಲಿ ನೀರು ಶುದ್ಧವಾಗಿರುತ್ತೋ ಅಲ್ಲಿ ಮೀನುಗಳು ವಾಸ ಇರಲ್ಲ. ಎಲ್ಲಿ ನೀರು ಅಶುದ್ಧವಾಗಿರುತ್ತೋ ಅಲ್ಲಿ ಮೀನುಗಳ ದಂಡೇ ಇರುತ್ತೆ. ಈಗೆಲ್ಲ ನಮ್ಮ ಸಂಬಂಧಗಳ ಪರಿಸ್ಥಿತಿನೂ ಹಂಗದ ನೋಡ್ರಿ. ಯಾವ ಮನುಷ್ಯ ಶುದ್ಧ ಹಾಗೂ ಪ್ರಾಮಾಣಿಕ ಇರ್ತಾನೋ ಆತ ಹೆಚ್ಚಾಗಿ ಏಕಾಂಗಿಯಾಗೇ ಇರ್ತಾನೆ. ಯಾರು ಮೋಸ, ವಂಚನೆ ಹಾಗೂ ಎಲ್ಲಿಲ್ಲದ ಸುಳ್ಳು ಹೇಳ್ತಾರೋ ಆತ ಎಲ್ರಿಗೂ ಅಂದ್ರೆ ಎಲ್ಲರ ಮೆಚ್ಚುಗೆಯನ್ನು ಪಡಿತಾನೆ. ಸುಳ್ಳು ಹಾಗೂ ಕಪೋಲ ಕಲ್ಪನೆಯ ಹೊಗಳಿಕೆಯ ಮಾತು ನೋಡ್ರಿ, ಸುಮ್ಮನೆ ಹೊಗಳ್ತಿರ್ತಾರೆ. ಕೆಳಕ್ಕೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ, ಕೇಳಲಿಕ್ಕೆ ಭಾಳ ಖುಷಿ ಕೊಡ್ತಾರೆ. ಹೌದಿಲ್ರಿ? ಕೇಳಲಿಕ್ಕೆ ಸುಮ್ಮನೆ ಹೊಗಳ್ತಿರ್ತಾರೆ. ಆದರೆ ಸತ್ಯ ಹೇಳೋದ್ರಿಂದ ಸಂಬಂಧಗಳು ಮುರಿದು ಬೀಳುತ್ತವೆ. ಅದಕ್ಕೆ ಸತ್ಯ ಮಾತನಾಡುವವ ಯಾವಾಗಲೂ ಒಬ್ಬಂಟಿಗಾಗಿ ಇರ್ತಾನೆ. ಏಕಾಂಗಿಯಾಗಿ ಇರಬೇಕಾದ ಪ್ರಮೇಯ ಸೃಷ್ಟಿಯಾಗ್ತದೆ. ಸುಳ್ಳು ಸದಾ ಹಲವು ಸುಳ್ಳುಗಳ ಜೊತೆಗಿರಲು ಬಯಸುತ್ತದೆ. ಏಕೆಂದರೆ ಇದಕ್ಕೆ ಭಯ ಜಾಸ್ತಿ. ಅತಿ ಬುದ್ಧಿವಂತನಿಗೂ ಒಬ್ಬ ದಡ್ಡನಿಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಯಾಕಂದ್ರೆ ಇಬ್ಬರು ಯಾರ ಮಾತನ್ನೂ ಕೇಳುವುದಿಲ್ಲ ನೋಡ್ರಿ. ಹೌದಿಲ್ರಿ? ಯಾರನ್ನೂ ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿ ಬಾರಿಯೂ ನಾನೇ ತಲೆಬಾಗಿದೆ. ಆದರೆ ಪ್ರತಿ ಬಾರಿಯೂ ನನಗೇ ನೋವಾದ ಕಾರಣ ಬಾಗುವುದನ್ನೇ ಬಿಟ್ಟುಬಿಟ್ಟೆ. ಇದನ್ನ ನೋಡ್ರಿ, ಇದು ಒಬ್ಬರು ಬರ್ದಾರ. ಎಷ್ಟು ಚಂದ ಬರ್ದಾರಲ್ರಿ. ಯಾಕಂದ್ರೆ ತಮಗಾದ ನೋವನ್ನು ನಮ್ಮ ಜೊತೆ ಅವರು ಶೇರ್ ಮಾಡ್ಕೊಂಡಾರ. ಅಂದ್ರೆ ಯೂಟ್ಯೂಬ್ನಾಗ ಶೇರ್ ಮಾಡ್ಕೊಂಡಾರ ಅಂತೀರೇನ? ಇಲ್ರಿ, ಯೂಟ್ಯೂಬ್ನಾಗ ಏನಲ್ಲ, ಹಿಂಗೆ ನನಗೆ ಆರ್ಟಿಕಲ್ ಸಿಕ್ತು, ಅದನ್ನು ಹೇಳದೆ. ಎಷ್ಟು ಅರ್ಥಪೂರ್ಣ ಇರ್ತಾವೆ ಇವೆಲ್ಲ ಥಾಟ್ಸ್. ಆಲ್ಮೋಸ್ಟ್ ಎಲ್ಲ ಅನುಭವಿಸಿನೇ ಬರ್ದದ್ದಿರ್ತಾವೆ ನೋಡ್ರಿ. ಇಲ್ಲಿ ನನ್ನ ಮಗಳು ಚುನ್ಮುರಿ ಸೂಸ್ಲಾ ಮಾಡ್ಲಿಕ್ಕತ್ತಾಳ. ಇವೆಲ್ಲ ನಮ್ಮ ಉತ್ತರ ಕರ್ನಾಟಕದ ಸೈಡ ಒಂಚೂರು ಡಿಫ್ರೆಂಟಾಗಿ ಮಾಡ್ತೀವಿ. ನನ್ನ ಫ್ರೆಂಡ್ ಒಬ್ಬಾಕಿ ಬೆಂಗಳೂರವ್ರು ಇದ್ರಿ. ಅವ್ರ ಮನ್ಯಾಗ ಚುನ್ಮುರಿ ಸುಸ್ಲಾ ಹೆಂಗೆ ಮಾಡಿದ್ರು ಗೊತ್ತೇನ್ರಿ? ಹಿಂಗೆ ತೊಯ್ಸಿ ನಾವೆಲ್ಲ ತೆಗಿತೀವಿ. ಅವ್ರು ತೊಯ್ಸಿ ಅದು ಏನು ತೆಗ್ದಿದ್ದಿಲ್ಲ. ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ, ಶೇಂಗಾ ಪುಡಿ ಎಲ್ಲನೇ ಹಾಕಿ ಹಾಗೆ ಡೈರೆಕ್ಟ್ ಒಗ್ಗರಣೆ ಕೊಟ್ಟು ಅವೆಲ್ಲ ಕಲಿಸ್ಬಿಟ್ರು. ಅದಕ್ಕೆ ಸೂಸ್ಲಾ ಅಂತೀವಿ ಅಂತ ಹೇಳಿದ್ರು ಅವರು. ನಾಂದೇ ಇಲ್ರಿ, ನಾವು ಹಂಗೆ ಮಾಡಂಗಿಲ್ಲ.
ಎಲ್ಲ ತೊಯ್ಸಿ ತೆಗೆದು ಚೆಂದಾಗಿ ತೆಗಿತೀವಿ. ಅದರೊಳಗೆ ಎಷ್ಟು ಕಸರು ಇರ್ತದಂದ್ರೆ ಆ್ಯಕ್ಚುಲಿ ಅದನ್ನು ಚುನ್ಮುರಿ ಸೂಸ್ಲಾ ಏನರ ಮಾಡೋ ಹೊತ್ನ್ಯಾಗ ತೊಯ್ಸಿ ಚುನ್ಮುರಿ ಅಂತಿರೋ. ನಾವು ಒಬ್ಬೊಬ್ರು ಅವಲಕ್ಕಿ ತೊಯ್ಸಿ ಮಾಡೋದಕ್ಕೆ ಅಷ್ಟೇ ಸೂಸ್ಲಾ ಅಂತಾರೆ. ಹಿಂಗೇನೇನೋ ಒಬ್ಬೊಬ್ರ ಸೈಡ್ ಒಂದೊಂದು ಟೈಪ್ ಇರ್ತಾವೆ. ಹಂಗೆ ಈ ಚುನ್ಮುರಿ ಏನು ನಾವು ತೊಯ್ಸಿ ತೆಗಿತೀವಲ್ರಿ, ತೆಗೆದ ತಕ್ಷಣ ಎಷ್ಟು ಕಸರು ಇರ್ತದೆ ಅದನ್ನು ನೋಡಿದಾಗ ಇವು ಕುರುಕುರು ಚುನ್ಮುರಿ ಮಾಡಿ ಹಂಗೆ ಚುನ್ಮುರಿ ಹಚ್ಚಿ ತಿನ್ಲಿಕ್ಕೆ ಮನ್ಸ ಬರಂಗಿಲ್ಲ ನೋಡ್ರಿ. ಯಾಕಂದ್ರೆ ಎಷ್ಟೋ ಕಸರು ಕಡ್ಡಿ ಮಣ್ಣು ಇರ್ತದೆ, ಅದೆಲ್ಲ ಹೊಟ್ಯಾಗ ಹೋಗ್ತದೆ. ಅದಕ್ಕೆ ಮಾಡಿದಾಗ ಒಮ್ಮೆ ಚುನ್ಮುರಿ ಸೂಸ್ಲಾನೇ ಮಾಡಿ ತಿಂದ್ರಾಯ್ತು, ತೊಯ್ಸಿನೇ ಮಾಡಿ ತಿನ್ನಬೇಕು ಅಂತ ಅನಿಸ್ತಿರ್ತದೆ. ಹೌದಿಲ್ರಿ? ಈಗ ನಮ್ಮ ಇಬ್ಬರೂ ಒಂದೊಂದು ಐಟಮ್ ಮಾಡ್ಯಾರೆ. ಒಂದೊಂದು ದಿವಸ ಪೂರ್ತಿ ಅಡುಗೆ ಮನೆ ಅವರಿಗೆ ಬಿಟ್ಬಿಟ್ಟಿದ್ದೆ. ಯಾಕಂದ್ರೆ ನಂದು ಕೆಲಸ ಭಾಳ ಇತ್ತು, ಒಂದಿಷ್ಟು ಬತ್ತಿ ಅವೆಲ್ಲ ಮಾಡ್ಕೊಳ್ಳೋದಿತ್ರಿ. ಹಾಗೆ ನಾನು ಇವರು ಈ ಕೆಲಸ ಮಾಡ್ಲಿಕತ್ತಾರಂದ್ರೆ ನಾನು ಒಂದು ಕೆಲಸ ಮಾಡ್ಲಿಕತ್ತೀನಿ ರೀ. ಈಗ ಈಕಿ ದೊಡ್ಡಾಕಿ ಚುನ್ಮುರಿ ಸೂಸ್ಲಾ ಮಾಡ್ಲಿಕತ್ತಾಳ. ನಾನು ಎಲ್ಲ ಕೊಬ್ಬರಿ ಹೆರ್ಕೊಂಡು ಒಂದು ದೇವಸ್ಥಾನಕ್ಕೆ ಎಲ್ಲ ಹೋಗಿ ಬಂದಿದ್ವಲ್ರಿ, ಕೊಬ್ಬರಿ ಇದ್ದು ಆ ಕೊಬ್ಬರಿ ಹೆರ್ಕೊಂಡು ಬೆಲ್ಲ ಮಿಕ್ಸ್ ಮಾಡ್ಲಿಕತ್ತೀನಿ. ಆಮೇಲೆ ವಡಿ ಮಾಡ್ಬೇಕಂತ ಹೇಳಿ ಅದನ್ನೇನು ಅಷ್ಟು ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ಸಾಕಷ್ಟು ಸಾರಿ ನಾನು ಅಪ್ಲೋಡ್ ಮಾಡೀನಿ ಕೊಬ್ಬರಿ ವಡಿ ಮಾಡೋದು. ಸಾಕಷ್ಟು ಮಂದಿ ನೀವು ಫಾಲೋ ಮಾಡ್ಲಿಕತ್ತೀರಿ. ಆಮೇಲೆ ಆಲ್ರೆಡಿನೂ ಒಂದಿಷ್ಟು ಮಂದಿ ಮಾಡ್ತಿದ್ರು. ಫಾಲೋ ಮಾಡ್ಲಿಕತ್ತೀರಿ ಅಂತಂದ್ರೆ ನನ್ನ ನೋಡಿ ನೀವೇನು ಮಾಡಿಲ್ಲ, ಆಲ್ರೆಡಿ ನೀವು ಕೂಡ ಬೆಲ್ಲ ಹಾಕಿ ಮಾಡಿರಿ. ಅದನ್ನೇ ನಾನು ಕೂಡ ತೋರಿಸೀನಿ ಅಂತ ತಿಳ್ಕೊರಿ. ಒಬ್ಬೊಬ್ರು ಎಲ್ಲಿಗೋ ಒಬ್ರು ಮಾಡಿ ನೋಡೋಣ, ನಾವು ಬರೀ ಸಕ್ಕರೆ ಹಾಕಿ ಮಾಡ್ತೀವಿ ಅಂತ ತಿಳ್ಕೊಂಡು ಮಾಡಿದ್ದು ಅದ ಭಾಳ ಟೇಸ್ಟ್ ಆಗ್ತಾವ. ನಾನು ಅದ್ರ ತಯಾರಿ ಮಾಡ್ಕೊಳಿಕತ್ತೀನಿ. ಇಲ್ಲಿಕ್ಕೆ ಎಲ್ಲ ಹಾಕಿ ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು ಅಷ್ಟು ಹಾಕಿ ಒಗ್ಗರಣೆ ಮಾಡಿದ್ಲು. ನಮ್ಮ ಮನ್ಯಾಗ ಚುನ್ಮುರಿ ಸೂಸ್ಲಾ, ಅವಲಕ್ಕಿ ಸೂಸ್ಲಾ ಇವೆಲ್ಲ ಹೆಚ್ಚಾಗಿ ರಾತ್ರಿ ನಮ್ಮಲ್ಲಿ ಊಟ ಹೇಳಿದ್ನೆಲ್ಲ, ನಮ್ಮಲ್ಲಿ ಮುಂಜಾನೆ ಎದ್ದ ತಕ್ಷಣನೇ ಅಡುಗೆನೇ ಮಾಡೋದ್ರಿಂದ ಟಿಫಿನಿಗೆ ಹೆಚ್ಚು ಮಹತ್ವ ಇರಂಗಿಲ್ಲ ರೀ. ಬೇಕಂದ್ರೆ ಹಸಿವೆ ಆಯಿತು ಅಂತಂದ್ರೆ ರಾಗಿ ಗಂಜಿ ಅಂತೂ ರೆಗ್ಯುಲರ್ ಆಗಿ ಇದ್ದೇ ಇರ್ತದೆ. ಅಷ್ಟು ಆಗಿಯೂ ಮತ್ತು ಹಸಿವೆ ಏನಾರ ಅನಿಸ್ತು ಅಂತಂದ್ರೆ ಒಂದು ಭಾಕ್ರಿ ಚಪಾತಿ ಏನು ಮಾಡಿರ್ತೀನಿ ಅಲ್ರಿ ಅದನ್ನ ತಿನ್ನೋದು ನೋಡ್ರಿ. ಹಂಗದ ಈಗೇನದ ಚುನ್ಮುರಿ ಸೂಸ್ಲಾ ಭಾಳ ಟೇಸ್ಟ್ ಆಗ್ತದೆ. ಅದಕ್ಕೇನದ ಪುಟಾಣಿ ಪೌಡ್ರು ಅಥವಾ ಶೇಂಗಾ ಪುಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ. ಭಾಳ ಮಂದಿ ಪುಟಾಣಿ ಪೌಡ್ರೇ ಹಾಕ್ತಾರೆ, ನಾವು ಕೂಡ ಹಂಗೆ ಮಾಡ್ತೀವಿ. ಆದರೆ ಈಕಿ ಎರಡೂ ಮಿಕ್ಸ್ ಮಾಡಿ ಹಾಕ್ಲಿಕತ್ತಾಳ. ಟೊಮೆಟೊ ಹಾಕ್ಯಾಳ, ಉಳ್ಳಾಗಡ್ಡಿ ಹಾಕ್ಯಾಳ, ಹಸಿ ಮೆಣಸಿನ್ಕಾಯಿ ಹಾಕ್ಯಾಳ, ಎಲ್ಲ ಹಾಕ್ಯಾಳ ನೋಡ್ರಿ. ಬಟ್ ಇದು ಈ ವಿಡಿಯೋ ಏನದ ಇವತ್ತಿಂದಲ್ಲ, ಆ್ಯಕ್ಚುಲಿ ನಿನ್ನೆ ಅಪ್ಲೋಡ್ ಆಗಬೇಕಾಗಿತ್ತು. ನಿನ್ನೆ ಅಪ್ಲೋಡ್ ಮಾಡ್ಲಿಕ್ಕೆ ಟೈಮ ಸಿಗ್ಲಿಲ್ಲ ರೀ. ಹಾಗಾಗಿ ಈಗೇನದ ಇಷ್ಟು ಒಗ್ಗರಣೆ ಮಾಡಿ ಇದರೊಳಗೆ ತೊಯ್ಸಿ ಇಟ್ಕೊಂಡು ಚುನ್ಮುರಿ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಾಳ. ಅದಿಷ್ಟು ಹಾಕಿ ಚೆಂದಾಗಿ ಕೈ ಆಡಿಸ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ಚುನ್ಮುರಿ ಸೂಸ್ಲಾ ರೆಡಿ ಆಗ್ತದೆ ನೋಡ್ರಿ. ಇದಕ್ಕೆ ಏನೂ ಇಲ್ರಿ, ಸೈಡ್ ಬೇಕಂದ್ರೆ ಒಂದು ಉಪ್ಪಿನಕಾಯಿ, ಇಲ್ಲ ಇನ್ನೊಂಚೂರು ಇನ್ನೂ ಟೇಸ್ಟ್ ಬೇಕಂದ್ರೆ ಶೇಂಗಾ ಹಿಂಡಿ ಹಾಕ್ಕೊಳ್ಳೋದು ನೋಡ್ರಿ. ನಾ ಎಲ್ಲ ಇದು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳೈತೀನಿ. ಇದಿಷ್ಟು ಚೆಂದಾಗಿ ಕರಗಿಸಿ ಒಂದು ಅರ್ಧ ಗಂಟೆ 1-2 ಗಂಟೆ ಬಿಟ್ಟು ಕೊರೆದು, ಮೊದಲೇಕೆ ಹಸಿ ಇದ್ದಾಗ ಕೊರೆದಿರ್ತೀವಿ ಶೇಪ್. ಬಟ್ ಅದು ವಿಡಿಯೋ ಮಾಡಲಿಲ್ಲ ರೀ. ಸಾಕಷ್ಟು ಸರಿ ನಾ ಈ ವಿಡಿಯೋ ಹಾಕೀನಿ ಅಂತ ತಿಳ್ಕೊಂಡು, ಬಟ್ ನಾ ಏನು ಮಾಡ್ಲಿಕತ್ತೀನಿ ಅನ್ನೋದನ್ನು ಒಂಚೂರು ನನ್ನ ಮಗಳು ಅಷ್ಟೇ ವಿಡಿಯೋ ಮಾಡಿದ್ಲು. ಅದನ್ನೇನದ ಕುದಿಸಿ ತಕ್ಕೊಂಡು ಬಿಡೋದ್ರಿ. ಮಸ್ತ್ ಟೇಸ್ಟಿಯಾದ ವಡೆ ರೆಡಿ ಆಗ್ತಾವ. ಯಾವ ವಡೆ ಅಂತೀರಿ? ಕೊಬ್ಬರಿ ವಡೆ, ಬೆಲ್ಲದ ಕೊಬ್ಬರಿ ವಡೆ. ಖರೆ ಭಾಳ ರುಚಿ ಆಗ್ತಾವ. ಬಟ್ ಸಕ್ಕರೆಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದ್ರೆ ಸಕ್ಕರೆ ಹಾಕಿದ್ದು ಸ್ವಲ್ಪ ಹಾರ್ಡ್ ಆಗ್ತಾವ್ರಿ, ಇದೇನದ ಭಾಳ ಸಾಫ್ಟ್ ಇರ್ತದೆ. ಖರೆ ಟೇಸ್ಟ್ ಮಾತ್ರ ಸೂಪರಾಗಿ ಆಗ್ತಾವೆ. ಇಷ್ಟದ ನೋಡ್ರಿ. ಇದಾದ್ಮೇಲೆ ನನಗೆ ಇನ್ನೊಬ್ಬಾಕಿ ಮಗಳು ಏನು ಮಾಡ್ಯಾಳ ಅದನ್ನೂ ಕೂಡ ವಿಡಿಯೋ ಮಾಡ್ಯದ ತೋರಿಸ್ತೀನಿ ರೀ.
ಇಲ್ಲಿ ನೋಡ್ರಿ, ರೇಷನ್ ಅಕ್ಕಿ 1 ಗ್ಲಾಸ್ನಷ್ಟು ರೇಷನ್ ಅಕ್ಕಿ ಇಟ್ಟಾಳ. ಇದು ಕುದಿಲಿಕ್ಕತ್ತದ. ಇದರೊಳಗೆ ಏನು ಹಾಕ್ತಾಳ ಅಂತಂದ್ರೆ ಕೊಬ್ಬರಿ, ಎರಡು ಬಟ್ಲ ಕೊಬ್ಬರಿ ಹೆರ್ಕೊಂಡಾಳ. ಹೆರೆದು ಅದನ್ನು ಮಿಕ್ಸಿ ಮಾಡಿ ಅಷ್ಟು ಅದು ಕೊಬ್ಬರಿ ಹಾಲು ಮತ್ತು ಕೊಬ್ಬರಿ ಸಮೇತ ಈ ರೇಷನ್ ಅಕ್ಕಿ ಅನ್ನ ಏನಾಗ್ಯದಲ್ಲ ಅದರೊಳಗೆ ಹಾಕ್ತಾಳ್ರಿ. ಸ್ವಲ್ಪ ನೀರು ಹಾಕೋದು, ಅದರೊಳಗೆ ಏನದ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು 1-2 ಇಷ್ಟು ಹಾಕಿ ಮತ್ತು ಒಂದು ಕುದಿಸಿ ತೆಗೆದುಬಿಟ್ರೆ ಏನು ಟೇಸ್ಟ್ ಅಂತೀರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ್ರಿ. ಇದನ್ನು ನೀವು ಕೂಡ ಟ್ರೈ ಮಾಡಿರಿ. ಇದ್ರ ಮೇಲೆ ಏನು ಹಾಕ್ಯಾಳ ಅಂತಂದ್ರೆ ಒಗ್ಗರಣೆ ಮಾಡ್ಕೊಂಡಾಳ್ರಿ. ಒಂದು 2 ಸ್ಪೂನ್ ಎಣ್ಣೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವ ಎಲ್ಲ ಹಾಕಿ ಹಿಂಗೆ ಹಾಕಿ ಆ ಒಗ್ಗರಣೆ ಏನದ ಈ ಅನ್ನದಾಗ ಹಾಕಿಬಿಡೋದು. ಖರೆ ಎಷ್ಟು ಟೇಸ್ಟ್ ಆಗ್ತದಂದ್ರೆ ಇದು ರೈಸು. ನೀವು ಕೂಡ ಟ್ರೈ ಮಾಡಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಯಾವಾಗರ ಒಮ್ಮೆ ಬೇಕು, ಚೇಂಜ್ ಬೇಕು ಅಂತಂದಾಗ. ಮತ್ತು ನನ್ನ 2ನೇ ಮಗಳು ಏನು ಮಾಡ್ಯಾಳ ನಿನ್ನೆ, ಅದು ವಿಡಿಯೋ ಈಗ ನೋಡ್ರಿ. ಇಬ್ಬರದು ವಿಡಿಯೋ ಏನೇನು ಮಾಡ್ಯಾರ, ಮಕ್ಕಳ ವಿಡಿಯೋನೇ ಆಗಿಬಿಡ್ತು. ಬರೀ ನಂದು ರಂಗೋಲಿ ವಿಡಿಯೋ ಒಂದಾಗಿದ್ರಿ. ನಮ್ಮ ಮನೆಯವರು ಕಾಯಿ ಒಡೆದು ಕೊಟ್ರಿಕಿಗೆ. ಎದಕ್ಕಿದು ಅಂತಂದಾಗ ನಿಮಗೆ ಗುರ್ತಾಗೇ ಬಿಡ್ತದೆ, ದೋಸೆ ಮಾಡ್ಲಿಕ್ಕತ್ತೀವಿ ಅಂಥೇಳಿ. ಹಾಗಾಗಿ ಒಂದು ಸಂಡೇ ವಿಡಿಯೋ ಮುಗೀತು. ಇದು ನಿನ್ನೆ ವಿಡಿಯೋ. ದೋಸೆ ಮಾಡ್ಯಾಳ. ಎಲ್ಲ ಹೆಚ್ಚಿ ಮೊದಲು ಚೆಂದಾಗಿ ಇಟ್ಕೊಳಿಕತ್ತಾಳೆ. ಇದು ಯಾಕಂತಂದ್ರೆ ಪಲ್ಯಕ್ಕೆ ಬಟಾಟಿ ಅಂತೂ ಕುದಿಲಿಕ್ಕಿಟ್ಟಾಳ, 1-4 ಉಳ್ಳಾಗಡ್ಡಿ ಇಟ್ಟಾಳ, ಹಸಿಮೆಣಸಿನ್ಕಾಯಿ ಇಟ್ಟಾಳ. ಭಾಳ ಮಂದಿ ಪ್ರಶ್ನೆ ಕೇಳ್ತಿರ್ತೀರಿ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿಂತೀರೇನು ಅಂಥೇಳಿ. ಎಷ್ಟೋ ಸಾರಿ ಹೇಳೀನಿ, ಸಾಕಷ್ಟು ಸಾರಿ ಹೇಳಿರ್ತೀನಿ. ಆದರೂ ಕೂಡ ಹೊಸದಾಗಿ ನೋಡ್ಲಿಕ್ಕತ್ತವ್ರು ಮತ್ತೊಂದು ಪ್ರಶ್ನೆ ಇದ್ದೇ ಇರ್ತದೆ, ಉಳ್ಳಾಗಡ್ಡಿ ತಿಂತೀರಾ ಅಂಥೇಳಿ. ತಿಂತೀವ್ರಿ ನಾವು, ರೆಗ್ಯುಲರ್ ಆಗಿ ಏನಿಲ್ಲ. ಗುರುವಾರ, ಶನಿವಾರ, ಹಿಂಗೆ ದೇವರ ವಾರಗಳು ಮತ್ತು ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ದ್ವಾದಶಿ ಇದ್ದಾಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನು ತಿನ್ನಂಗಿಲ್ಲ. ದಶಮಿ ತಿಥಿ ಇವೆಲ್ಲ ಇದ್ದಾಗ ಉಳಿದ ಟೈಮ್ನಾಗ ತಿಂತೀವ್ರಿ. ನಾನು ಸಾಕಷ್ಟು ಸಾರಿ ಹೇಳೀನಿ. ಆದರೂ ಮತ್ತು ಅದೊಂದು ಪ್ರಶ್ನೆ, ಉಳ್ಳಾಗಡ್ಡಿದು ಒಂದು ಏನಾರ ಮಾಡಿದ್ವಿ ಅಂದ್ರೆ ಒಂದು ದೊಡ್ಡ ಅಪರಾಧದ ಕೆಲಸ ಅಂದಂಗೆ ಅದೊಂದು ಪ್ರಶ್ನೆ ಮೇಲೆ ಪ್ರಶ್ನೆ ಬಂದೇ ಬರ್ತದೆ. ಯಾಕಂದ್ರೆ ಅದನ್ನು ತಪ್ಪಿಲ್ಲ, ನೀವು ತಿಂತಿರಂಗಿಲ್ಲ, ಹಂಗಾಗಿ ಗಾಬರಿಯಾಗಿ ಕೇಳ್ತೀರಿ. ನಮ್ಮ ಅತ್ತೆಯವರೇ ಹೇಳ್ತಾರ್ರಿ, ತಿನ್ನಿರಿ, ನೀವೆಲ್ಲ ಇನ್ನೂ ಸಣ್ಣವರಿದ್ದೀರಿ. ಏನು ಕೆಲವೊಂದು ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ದ್ವಾದಶಿ, ದಶಮಿ ತಿಥಿ ಇವೆಲ್ಲ ಬಿಟ್ಟು ಇವೆಲ್ಲ ಇದ್ದಾಗ, ಆಮೇಲೆ ಅಧಿಕ ಮಾಸ ಇದ್ದಾಗ, ಚಾತುರ್ಮಾಸ ಇದ್ದಾಗ ಉಳ್ಳಾಗಡ್ಡಿ ತರೋದು ಇಲ್ಲ, ಮಾಡೋದು ಇಲ್ಲ. ಉಳಿದ ಟೈಮ್ನಾಗ ತಿನ್ನಿರಿ. ನಿಮಗೆ 50 ಏಜ್ ಆಯ್ತಂದ್ರೆ ಅವೆಲ್ಲ ಏನು ತಿನ್ಲಿಕ್ಕೆ ಹೋಗಬೇಡ್ರಿ ಅಂತ. ಒಬ್ಬೊಬ್ರು ಒಂದೊಂದು ಇರ್ತಾವೆ. ನಿಮ್ದು ಹೆಂಗದ ನೀವು ಮಾಡ್ಕೊಂಡು ಹೋಗೋದು, ನಮ್ದು ಹೆಂಗದ ನಾವು ಮಾಡ್ಕೊಂಡು ಹೋಗೋದು, ಹೌದಿಲ್ರಿ? ಅಷ್ಟೇ. ಇಷ್ಟೆಲ್ಲ ಪಲ್ಯ ಹೆಚ್ಚಿಟ್ಕೊಂಡು ಅಷ್ಟರೊಳಗೆ ಬಟಾಟೆ ಕುದ್ದಿರ್ತಾವೆ, ಮೊದಲೇ ಕುದಿಲಿಕ್ಕಿಟ್ಟಾಳ. ಒಗ್ಗರಣೆ ಹಾಕಿ ಡಿಫ್ರೆಂಟ್ ಆದ ಮಸ್ತ್ ಟೇಸ್ಟಿಯಾದ ಪಲ್ಯ ಮಾಡ್ಯಾಳ ನೋಡ್ರಿ. ಪಾದ ಕಂಡು ಪಾವನಾದೆನೋ ಶ್ರೀಗಿರಿಯ ನಿಲಯನ, ಪಾದ ಕಂಡು ಪಾವನಾದೆನೋ. ಪಾದ ಕಂಡು ಪಾವನಾದೆನೋ, ಮಾಧವನ ಪ್ರಸಾದ ಪಡೆದೆನೋ. ಹದಿಗಾಣದೆ ಪರಮ ದುರ್ಭವ, ಬದೆಯೊಳು ಬಿದ್ದು ತೊಳಲಿ ಬಳಲುತ್ತ. ಮಿದಿನಿಯೊಳು ಜನುಮ ತಾಳಿ, ಅಭೇದ ಮತದ ಹಾದಿ ಬಿಟ್ಟು. ಪಾದ ಕಂಡು ಪಾವನಾದೆನೋ ಶ್ರೀಗಿರಿಯ ನಿಲಯನ, ಪಾದ ಕಂಡು ಪಾವನಾದೆನು. ನೀಲವರ್ಣದೊಪ್ಪುವ ಸುಂದರ ಶುಭಕಾಯ, ಇಂದಿರಲೋಲ ತ್ರಿಜಕ ಮೋಹನಾಕಾರ. ಕೊರಳ ಪದಕ ಮಾಲ ಕೌಸ್ತುಭ ಮುಕುಟ ಮಣಿಹಾರ, ರತ್ನದುಂಗುರ. ಕಾಲನೊಳೆಯುವ ಗೆಜ್ಜೆ ಸರಪಳಿ, ಶಿಲ ವೈಷ್ಣವ ನಾಮ ಫಣಿಯಲಿ. ಕಾಲರಕ್ಕಸ ಕುಲ ಸಂಹಾರನ, ಪಾಲಸಾಗರ ಕನ್ಯವರನ. ಪಾಲಮೂರ್ಲೋಕ ಸಾರ್ವಭೌಮನ, ಮೇಲು ಭೂವೈಕುಂಠರಲ್ಲಿ. ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ನಿಲಯನ, ಪಾದ ಕಂಡು ಪಾವನಾದೆನು.
ಉದಯ ಕಾಲದಿ ಬಾಲನವತಾರ ಮಧ್ಯಾಹ್ನ ಕಾಲದಿ ಸದಮಲಾಂಗದ ಯೌವನಾಕಾರ ಸುಸಂಧ್ಯಾ ಕಾಲದಿ ಮುದುಕನಾಗಿ ಕಾಂಬ ಮನೋಹರ ಬಹುಮಹಿಮೆಗಾರ ಪದುಮವದನ ಮದನನಯ್ಯ ಪದುಮವತಿಯ ಪ್ರಾಣ ಪ್ರಿಯ ಬದಗಿ ಬಂದ ಭಕುತ ಜನರನು ಉದಯದಿಂದ ಕರೆಬುತ್ತ ಪ್ರಸಾದ ಮದದಿ ನೀಡುತ್ತ ಕೃಪೆಯ ತೋರಿ ಸದಮಲ ಸಂಪದವನಿವನ ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನು ಉಟ್ಟದು ಕುಲ ಶಲ್ಯ ಜಯದಾರ ಕೈಯಲ್ಲಿ ಕಂಗಣ ಪಟ್ಟ ರತ್ನವ ನಡುವೆ ಗುಡಿದಾರ ವರ್ಣಿಸುವರಾರೋ ಸೃಷ್ಟಿಯೊಳಗಿದ ಮೀರಿದವತಾರ ದಿನಕೋಟಿ ಪ್ರಭಾಕರ ಬಿಟ್ಟ ವೈಕುಂಠ ಇಹಕ್ಕೆ ಸಾಗಿ ಬೆಟ್ಟದ ಮೇಲೆ ವಾಸನಾಗಿ ಕೊಟ್ಟು ವರಗಳ ಮೂರು ಜಗಕ್ಕೆ ಜಟ್ಟಿ ಎಂದದಿ ಕಾಸುಕೊಳ್ಳುವ ದೃಷ್ಟಿಭ್ರಷ್ಟರ ಶಿಷ್ಟರೆಲ್ಲರ ಇಷ್ಟದಾಯಕ ದಿಟ್ಟ ದೇವನ ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನು ಒಂದೇ ಮನೆಯಲ್ಲಿ ಸಕಲ ಸೇವಕರು ಭಯ ಭಕುತಿಯಿಂದಲೇ ತಂದು ಹರಕೆಯ ತಂದು ನೀಡುವರು ತುಂಬುರು ನಾರದರೊಂದಿಗಾನದಿ ಪಾಡಿ ಪೊಗಳುವರು ಆನಂದ ಕೋರುವರು ಪೊಂದಿ ಭಜಿಸುತ್ತ ಸಪ್ತ ಋಷಿಗಳ ಬಂದು ಇಳಿವರು ಬಿಡದೆ ಅನುದಿನ ಒಂದೇ ನಿಗಮಾದಿ ಬಂದು ಭಜಿಪರ ತಂದು ಗೊರಳಾದಿ ಬ್ರಹ್ಮ ಸ್ಮರರಿಂ ಗಂಧ ಪರಿಮಳ ಕುಸುಮ ದ್ರವ್ಯಗಳಿಂದ ಸೇವೆಯ ಗೊಂಬ ದೇವನ ತೀರದೀತನ ಲೋಕ ಶೃಂಗಾರ ಏರಿ ನೋಡಲು ಪಾರಿಗಿರಿ ತುದಿ ಗಾಳಿ ಗೋಪುರ ಮುಂದೆ ನಡೆಯಲು ದಾರಿಯಲ್ಲಿ ಕೊಳ್ಳ ಏಳು ವಿಸ್ತಾರ ಪರಮ ಪರತರ ತೋರುವ ಮಹಗುಡಿಯ ಗೋಪುರ ದ್ವಾರ ಚಿನ್ನದ ಕಳಸ ಬಂಗಾರದ ದಾರು ಮಾಡದೆ ದಾಸ ಜನರನು ತಾರತಮ್ಯದಿ ಪೊರೆಯಲೋ ಸುಗ ಸಿರಿದಾರುಣಿ ವೈಕುಂಠವೆನಿಸಿದ ಧೀರ ವೆಂಕಟ ಶ್ರೀಶ ರಾಮನ ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನು ಪಾದ ಕಂಡು ಪಾವನಾದೆನು ಮಧವನ ಪ್ರಸಾದ ಪಡೆದೆನು ಹದಿಗಾಣದೆ ಪರಮ ದುರ್ಭವ ಬದಿಯೊಳು ಬಿದ್ದು ತೊಳಲಿ ಬಳಲುತ್ತ ಮೆದಿನಿಯೊಳು ಜನುಮ ತಾಳಿ ಅಭೇದ ಮತದ ಹಾದಿ ಬಿಟ್ಟು ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನು. ನಮ್ಮ ಲಕ್ಷ್ಮಿಯವರು ವೈನಿಯವರು ಹೇಳ್ಯಾರ ಒಂದು ಹಾಡು ಬಂದಾನೋ ಗೋವಿಂದ ಹಾಡಲಿಕ್ಕೆ. ನಾನು ಟ್ರೈ ಮಾಡ್ತೀನಿ, ನನ್ನ ಮಕ್ಕಳ ಕಡೆಯಿಂದ ಹಾಡಿಸ್ಲಿಕ್ಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ರೀ. ಆದರೂ ನೀವು ಹಾಡು ಎಲ್ಲರೂ ಇಷ್ಟಪಡ್ತೀರಿ ಅಂಥೇಳಿ ಅವ್ರು ಹಾಡಿದ ಒಂದು ಹಾಡನ್ನು ಹಾಕೀನಿ. ಹಂಗೆ ಹಾಡು ಕೇಳ್ಕೊತ ದೋಸೆಯನ್ನು ಸವಿರಿ ಅಂಥೇಳಿ ಒಂದು ದೇವರ ನಾಮ ಗುರುವಾರ ದಿವಸ ಬೇಕಲ್ರಿ, ಅದ್ರ ಸಲುವಾಗಿ ನೋಡ್ರಿ ದೋಸೆ ಮಾತ್ರ ಸೂಪರಾಗಿ ಆಗ್ಯಾವ. ಆಸೆಯ ದೋಸೆ ದೋಸೆ ನಮ್ಮ ಮನ್ಯಾಗ ಮಾಡಿದ್ರು ಬಾಯೊಳಗೆ ನೀರು, ನಿಮ್ಮ ಮನ್ಯಾಗ ಮಾಡಿದ್ರು ಬಾಯೊಳಗೆ ನೀರು. ಯಾಕಂದ್ರೆ ದೋಸೆ ಬೇಸರ ಆಗಂಗಿಲ್ಲ ನೋಡ್ರಿ. ಮಾಡಿದಾಗ ಒಂಚೂರು ಸಾಕಪ್ಪ ದೋಸೆ ಅಂತ ಅನಿಸ್ತಿರ್ತದೆ. ಮತ್ತು ನೆಕ್ಸ್ಟ್ ಡೇ ಮಾಡಿದ್ವಿ ಅಂದ್ರೆ ಒಂದೇ ಒಂದು ದೋಸೆ ತಿಂದ್ರಾಯ್ತು ಅಂತ ಅನಿಸ್ತದೆ. ಹೌದಿಲ್ರಿ? ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಇಷ್ಟ ಆಯ್ತಂದ್ರೆ ಶೇರ್ ಮಾಡ್ತೀರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.
ಒನ್ ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ದೋಸೆ ಅಂಥೇಳಿ, ಹಂಗೆ ಸೂಸ್ಲಾ ಹೆಂಗಾಗಿತ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.